ಹೇ ಹಲೋ ಗಾಯ್ಸ್. ಒಂದು ಕಾರ್ ತೊಗೊಳೋದು ಎಷ್ಟು ಕಷ್ಟನೋ ಆ ಕಾರ್ನ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಗುರು. ಕರೆಕ್ಟು ಟೈಮ್ಗೆ ಇನ್ಶೂರೆನ್ಸು ಕೈ ಕೊಡುತ್ತೆ, ನಿಜವಾಗ್ಲೂ ಕೈ ಕೊಡುತ್ತೆ. ಏನಕ್ಕೆ ಅಂದರೆ ನಾವು ಇನ್ಶೂರೆನ್ಸ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಏನು ನೋಡ್ಕೊಳ್ಳಲ್ಲ, ಏನೇನು ಮೇಯ್ನ್ ಥಿಂಗ್ ನಾವು ನೋಡ್ಕೋಬೇಕು ಅನ್ನೋದನ್ನ ನಾವು ಆಲ್ಮೋಸ್ಟ್ ನಾವು ತುಂಬ ಜನ ಇದೇ ತಪ್ಪು ಮಾಡ್ತೀವಿ. ಸೊ ನಂದು ಏನು ಕತೆ ಆಯಿತು ಅಂದರೆ, ಮೊನ್ನೆ ನನ್ನ ಗಾಡಿ ಹಿಂದ್ಗಡೆ ಟಚ್ ಆಯಿತು, ಬೇರೆ ಗಾಡಿಯಿಂದ ಬಂದು, ಬೇರೆ ಯಾವುದೋ ಬಲೆನೋ ಸುಜುಕಿ ಬಲೆನೋ ಗಾಡಿ ಬಂದು, ಅಂದರೆ ಹಳೆಯ ಮಾಡಲು ಟಚ್ ಆಯಿತು. ಗಾಡಿ ಟಚ್ ಆದಾಗ ಪಾರ್ಟ್ಸ್ ಏನು ಬಿಟ್ಕೊಂಡಿರ್ಲಿಲ್ಲ, ಎಲ್ಲ ನಾರ್ಮಲ್ ಆಗೇ ಇತ್ತು. ಸೊ ಮನೆ ಕಡೆ ಗಾಡಿ ಓಡಿಸ್ಕೊಂಡು ಹೋಗಿ ಸ್ಟಾಪ್ ಮಾಡ್ತೀನಿ, ಹಿಂದ್ಗಡೆ ನೋಡ್ತೀನಿ ಬೋನೆಟ್ಟು ಸ್ವಲ್ಪ ಬಿಟ್ಕೊಂಡ್ಬಿಟ್ಟೈತೆ, ಹ್ಯಾಂಡಲ್ ಲೈಟ್ ಹೆಡ್ ಲೈಟು ಬಿಟ್ಕೊಂಡ್ಬಿಟ್ಟಿದೆ, ಅಂದರೆ ಬ್ಯಾಕ್ ಲೈಟು ಬಿಟ್ಕೊಂಡ್ಬಿಟ್ಟಿದೆ. ನಂಗೆ ತಲೆ ಎಲ್ಲ ಕೆಟ್ಟಾಯ್ತು. ನಾನು ಒಂದು ತಪ್ಪೇನು ಮಾಡಿದ್ದು ಅಂದರೆ, ಟಚ್ ಆಗಿದ ತಕ್ಷಣ ನಾನು ಲೈಕ್ ಮೇಲ್ ನೋಡಿ ಹೋಗ್ಬಾರ್ದಾಗಿತ್ತು, ಅದೊಂದು ದೊಡ್ಡ ತಪ್ಪು ಮಾಡಿದೆ. ದಯವಿಟ್ಟು ನಿಮ್ಗೆಲ್ಲರಿಗೂ ಏನು ಹೇಳೋದು ನಾನು ಅಂದರೆ, ನಿಮ್ಮ ಗಾಡಿ ಯಾವ್ದಾದ್ರು ಟಚ್ ಆಯ್ತಾ, ಸಣ್ಣ ಟಚ್ ಆಯ್ತಾ, ದಯವಿಟ್ಟು ಹತ್ರದಲ್ಲೇ ಇರೋ ಮೆಕ್ಯಾನಿಕ್ ಶಾಪ್ಗೆ ಕರ್ಕೊಂಡೋಗಿ ಆಯ್ತಾ. ಟಚ್ ಮಾಡಿದವನಿಗೆ ಅಲ್ಲಿ ಗಂಟ ಬರೋ ಅಷ್ಟು ಟೈಮ್ ಇರುತ್ತೆ, ಯಾಕೆಂದ್ರೆ ತಪ್ಪು ಮಾಡಿದ್ದಾನೆ. ಕರ್ಕೊಂಡೋಗಿ ಎಲ್ಲ ಕರೆಕ್ಟ್ ಆಗಿದೆಯಾ ಏನು ಚೆಕ್ ಮಾಡಿಸಿ, ಸಣ್ಣ ಪುಟ್ಟ ಹೋಗಿದ್ರು ಅವನ ಕೈಲೇ ದುಡ್ಡು ಹಾಕ್ಸಿ. ನಂದೇನಾಯ್ತು ಅಂದ್ರೆ, ನಾನು ಎಂತ ದರಿದ್ರದ್ದು ನನ್ನ ಮಗ ಅಂದ್ರೆ, ನಾನು ಆಕ್ಚುಲಿ ಹರಿಲಿದ್ದೆ, ನೋಡ್ದೆ ಏನಾಗಿರ್ಲಿಲ್ಲ, ಹೋದೆ ಗುರು. ಮನೆಗೆ ಬಂದು ನೋಡ್ತೀನಿ ಎಲ್ಲ ಬಿಚ್ಕೊಂಡ್ಬಿಡೈತೆ. ಶೋರೂಮ್ಗೆ ತಗೊಬಂದೆ, ಯಾಕೆಂದ್ರೆ ಹಿಂದ್ಗಡೆ ಟಚ್ ಆಗಿರೋದ್ರಿಂದ ಡಿಕ್ಕಿ ನಾನು ಜಸ್ಟ್ ಚೆಕ್ ಮಾಡಿದೆ. ಮನೆಗೆ ಬಂದು ಡಿಕ್ಕಿ ಓಪನ್ ಮಾಡಿದೆ, ಡಿಕ್ಕಿ ಓಪನ್ ಏನೋ ಆಯಿತು, ಬಟ್ ಕ್ಲೋಸ್ ಆಗಲಿಲ್ಲ. ಏನಕ್ಕೆ ಅಂದರೆ ಹಿಂದ್ಗಡೆ ಚಾರ್ಸಿ ಇರೋದು ಬೆಂಡಾಗ್ಬಿಟ್ಟಿದೆ ಗುರು. ಬೇಜಾರು, ಹೆಂಗೆ ತಿಕ್ಕ ಉರಿತು ಅಂದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ತಿಕ್ಕ ಉರಿತು. ಏನಕ್ಕೆ ಅಂದರೆ, ಗುದ್ದೋದವನು ಗೊತ್ತಿಲ್ಲ ಯಾವರು ಎಲ್ಲಿ ಏನು ಅಂತ, ಹುಡಿಕೊಂಡು ಹೋಗೋಕ್ಕಾಗಲ್ಲ ಡೀಟೇಲ್ಸ್ ಇಲ್ಲ ಅಂದರೆ, ಗಾಡಿ ನಂಬರು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು. ಆಮೇಲೆ ಓಕೆ, ಡಿಕ್ಕಿ ಓಪನ್ ಆದಾಗ ಏನು ಪ್ರಾಬ್ಲಮ್ ಅಂದರೆ, ತುಂಬ ಜನಕ್ಕೆ ಗೊತ್ತಿರ್ಬೋದು ಕಾರ್ ಯೂಸ್ ಮಾಡೋರಿಗೆ, ಡಿಕ್ಕಿ ಓಪನ್ ಮಾಡಿದ್ರೆ ಬ್ಯಾಕಲ್ಲಿ ಒಂದು ಲೈಟ್ ಆನ್ ಆಗುತ್ತೆ. ಸೊ ಡಿಕ್ಕಿ ಕ್ಲೋಸ್ ಆದರೆ ಅದು ಆಫ್ ಆಗಿಬಿಡುತ್ತೆ. ಸೊ ಹಂಗೆ ಬಿಟ್ಬಿಟ್ರೆ ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ. ಸೊ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ನಿಲ್ಸಿದ್ದವನು ಗಾಡಿ ತೊಗೊಂಡು ಶೋರೂಮಿಗೆ ತೊಗೊಂಡು ಬಂದೆ. ಶೋರೂಮಿಗೆ ತೊಗೊಂಬಂದು ಕೇಳಿದೆ ಲೈಕ್ ಎಷ್ಟಾಗುತ್ತೆ ಅಂತ. ಅವರು ಸೀದಾ 10,000 ಆಗುತ್ತೆ ಅಂತಲೇ ಹೇಳಿದ್ರು. ಗುರು, ಯಾರೋ ಮಾಡಿದ ತಪ್ಪಿಗೆ 10,000 ದಂಡ ಕಟ್ಟೋದಿದೆಯಲ್ಲ, ಅದರಿಂದ ವರ್ಸ್ಟ್ ಕೇಸು ಯಾವುದು ಇಲ್ಲ ಗುರು. ಅದನ್ನ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡ್ಬೋದಾಗಿತ್ತು, ಬಟ್ ಇನ್ಶೂರೆನ್ಸು ಎಂಥ ದೊಡ್ಡ ಸ್ಕ್ಯಾಮು ಅಂದರೆ, ಅದನ್ನ ನಾನು ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಅದ್ರ ಜೊತೆಗೇನೆ ಲಾಸ್ಟ್ ಟೈಮ್ ಅಲ್ಲೂ ಕೂಡ ಇದೇ ತಪ್ಪಾಯಿತು ನಂದು. ಇನ್ಶೂರೆನ್ಸು ಲ್ಯಾಪ್ಸ್ ಆಗೋಗಿತ್ತು ಆಲ್ಮೋಸ್ಟ್. ಇಲ್ಲ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರಲಿಲ್ಲ. ಇನ್ಶೂರೆನ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾನು ಒಂದು ಇನ್ಶೂರೆನ್ಸ್ ತೊಗೊತೀನಿ ಲಾಸ್ಟ್ ಇಯರು, ಆಯಿತಾ, ಸೆಪ್ಟೆಂಬರ್ 15 ಆ ಟೈಮಲ್ಲಿ ICICIಯಿಂದ. ಇನ್ಶೂರೆನ್ಸ್ ಡೀಟೇಲ್ ಏನೇನು ನೋಡ್ತೀರಾ, ಕಂಪ್ರೆನ್ಸಿವಾ, ಥರ್ಡ್ ಪಾರ್ಟಿನ, ಇಲ್ಲ 100% ಡಿಪ್ರಿಸಿಯೇಷನ ಎಲ್ಲ ನೋಡ್ತೀರಾ. ಸೊ ನಾವು ಅದೆಲ್ಲ ಬೇಸಿಕ್ಕಾಗಿ ಎಲ್ಲರೂ ಅದನ್ನೇ ನೋಡೋದು ಕಾಮನ್ ಆಗಿ, ಆಯಿತಾ. ಸೊ ಅದೆಲ್ಲ ನೋಡಾದ್ಮೇಲೆ ನಾವು ಇನ್ಶೂರೆನ್ಸ್ ತೊಗೋತೀವಿ. ಸೇಮ್ ವೈಸ್ ನಾನು ಮಾಡಿದೆ. ಅದು ಡ್ಯಾಮೇಜ್ ಆಗುತ್ತೆ ಇಲ್ಲಿ ಡೋರ್ದು, 2 ಡೋರು ಆ ಕಡೆ ಈ ಕಡೆ. ಸೊ ನಾನು ಟೋಟಲ್ ಕೇಳಿದೆ ಕಾಸ್ಟ್ ಎಷ್ಟಾಗುತ್ತೆ ಇದು ಅಂತ. 20,000 25,000 ಆಗೋಗುತ್ತೆ ಸರ್ ಅಂತ ಅಂದರು. ಸರಿ ಆಯಿತು, ಕೈಯಿಂದ ಏನಕ್ಕೆ ಕೊಡೋದು, ಇನ್ಶೂರೆನ್ಸ್ ಹೆಂಗಿದ್ರು ಮಾಡಿಸಿದ್ದೀವಲ್ಲ, ಇನ್ಶೂರೆನ್ಸ್ ಮಾಡಿಸೋದೇ ಅದಕ್ಕೆ ಅಲ್ವಾ, ಇನ್ಶೂರೆನ್ಸ್ ಮಾಡಿಸಿದ್ದೀವಲ್ಲ ಅಂತ ಗಾಡಿ ಬಿಟ್ಟು ಕ್ಲೈಮು ಮಾಡೋಕ್ಕೆ ಅಪ್ರೂವಲ್ ಆಗುತ್ತೆ ಅಂತ ಅಂದರು ಶೋರೂಮ್ ಅವರು. ಬಟ್ ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲ. ಕಾಲ್ ಬರುತ್ತೆ, ಲೈಕ್ ಫೈನಲ್ ಕನ್ಫರ್ಮೇಷನ್ ಕಾಲ್. ಅದು ಕಾಲಲ್ಲಿ ಹೇಳ್ತಾರೆ, ಸರ್ ನಿಮ್ಮದು ಕ್ಲೈಮ್ ಆಗಲ್ಲ. ನಾನು ಏನಕ್ಕೆ ಅಂತ ರೀಸನ್ ಕೇಳಿದೆ. ಸರ್ ನಿಮ್ಮ ಪ್ಲ್ಯಾನಲ್ಲಿ ಬರೀ 5,000 ಅಷ್ಟೇ ಸರ್ ನಿಮ್ಮದು ಕವರ್ ಆಗೋದು, 5,000 ಕಿಲೋಮೀಟ್ರು. ನೀವು ಯಾವಾಗ ಇನ್ಶೂರೆನ್ಸ್ ತೊಗೊತೀರೋ ಆ ಓಡೋಮೀಟರಿಂದ ಹಿಡಿದು 5,000 ಕಿಲೋಮೀಟ್ರ್ ಒಳಗಡೆ ಏನಾರು ಆಯಿತು ಅಂದರೆ ನಾವು ಮಾಡಿಕೊಡ್ತೀವಿ ಅಂತ, ಆ ಥರ ಪ್ಲ್ಯಾನು ನಿಮ್ದು ಇರೋದು ಅಂತ ಹೇಳಿದ್ರು. ಗುರು, ನಾನು ಫಸ್ಟ್ ಆಫ್ ಆಲು ಇದನ್ನು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಓಡೋಮೀಟ್ರ್ ಬಗ್ಗೆ, ಆಯಿತಾ. ಆ್ಯಂಡ್ ಅವರು ಕೂಡ ಹೇಳಿದ್ರು, ಸರ್ ನಿಮ್ಮದು ಡಾಕ್ಯುಮೆಂಟಲ್ಲಿ ಮೆನ್ಷನ್ ಇದೆ ನೋಡಿ ಸರ್ ಅಂತ. ನನಗೆ ಆಶ್ಚರ್ಯ, ಡಾಕ್ಯುಮೆಂಟಲ್ಲಿ ಮೆನ್ಷನ್ ಇದೆಯಾ ಅಂತ. ಆ್ಯಕ್ಚುಲಿ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಇತ್ತು. ಎಲ್ಲರೂ ನಾವೇನು ತಪ್ಪು ಮಾಡೋದು ಅಂದರೆ, ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀವಿ, ಮಾಡಿಸಾದ್ಮೇಲೆ ಏನು ಡೀಟೇಲ್ಸ್ ಇದೆ ಅನ್ನೋದನ್ನ ನಾವು ನೋಡೋದನ್ನ ಮಿಸ್ ಮಾಡಿಬಿಡ್ತೀವಿ. ಸೊ ಇದೊಂದು ದೊಡ್ಡ ತಪ್ಪು ನಾವು ಮಾಡೋದು. ದಯವಿಟ್ಟು ನೀವು ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಏನೋ ಡಿಸ್ಕೌಂಟು ಒಂದು 2,000 3,000 ಉಳ್ಸೋಕೆ ಹೋಗಿ, 2,000 3,000 ಉಳ್ಸೋಕೆ ಹೋಗಿ ನೀವು 1,000 2,000 ಕಮ್ಮಿ ಪ್ರೀಮಿಯಮಲ್ಲಿ ಇನ್ಶೂರೆನ್ಸ್ ತೊಗೊಂಡ್ಬಿಟ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಅನ್ಲಿಮಿಟೆಡ್ ಮಾಡಿಸ್ಕೊಳ್ಳಿ, 1 ವರ್ಷ ಅಲ್ವಾ, ಎಷ್ಟು ಕಿಲೋಮೀಟ್ರ್ ಆದರೂ ಹೋಗಲಿ, ಅನ್ಲಿಮಿಟೆಡ್ ಮಾಡಿಸ್ಕೊಳ್ಳಿ, ಕಿಲೋಮೀಟ್ರ್ ಅನ್ಲಿಮಿಟೆಡು. ಆ್ಯಕ್ಚುಲಿ ಇವಾಗ ಆ ಥರ ಕಿಲೋಮೀಟ್ರ್ ಲೆಕ್ಕದ್ದು ಯಾವುದು ಬರಲ್ಲ. ಸೊ ಓಕೆ, ಲೈಕ್ ಹೇಳೋದೇನೆಂದರೆ, ಒಳ್ಳೆ ಇನ್ಶೂರೆನ್ಸ್ ನೋಡಿಕೊಂಡು ತೊಗೊಳ್ಳಿ, ಪ್ರೀಮಿಯಮ್ ತೊಗೊಳ್ಳಿ. ಯಾಕೆಂದರೆ ಇನ್ಶೂರೆನ್ಸ್ ತೊಗೊಳ್ಳೋದೇ ಈ ಥರ ಎಮರ್ಜೆನ್ಸಿ ಕೇಸಲ್ಲಿ. ಎಲ್ಲನೂ ಜೋಬಿಂದ ಕಟ್ಟೋ ಬದಲು ಕಂಪನಿ ಕಟ್ಟತ್ತೆ ಅಂತ ಆ ಬೇಸಲ್ಲಿ ತೊಗೊತೀವಿ ಅಲ್ವಾ. ಸೊ ನೋಡಿ ತೊಗೊಳ್ಳಿ. ಬಟ್ ಏನಿಲ್ಲ, ಟೋಟಲಾಗಿ ಒಂದು 25,000 ಬಿಲ್ ಆಯಿತು ಅಂದರೆ ಪಾಠ
ಬುದ್ಧಿ ಕಲ್ತಂಗೆ ಆಯಿತು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ 25,000ದಲ್ಲಿ ಇಂಟೀರಿಯರ್ ಕ್ಲೀನು, ಆಮೇಲೆ ಚೆನ್ನಾಗಿ ಪೇಂಟು ಎಲ್ಲ ಡೆಂಟ್ ವರ್ಕ್ ಎಲ್ಲ ಚೆನ್ನಾಗಿ ರಿಮೂವ್ ಮಾಡಿ ಹೊಸ ಕಾರ್ ಥರ ಮಾಡಿಕೊಟ್ಟಿದ್ದಾರೆ ಗುರು, ಆಯಿತಾ. ಚೆನ್ನಾಗಿ ಇಷ್ಟ ಆಯಿತು. ಫ್ರೆಂಡ್ಲಿ ಇದ್ದಾರೆ, ಓಕೆನಾ. ಲೈಕ್ ಡಿಟೇಲ್ಡಾಗಿ ಹೇಳ್ತಾರೆ ಈ ಥರ ಆ ಥರ ಅಂತ, ಆಯಿತಾ. ಚೆನ್ನಾಗಿ ಮಾಡ್ಕೊಡ್ತಾರೆ. ದಯವಿಟ್ಟು ವಿಸಿಟ್ ಮಾಡಿ, ಸರ್ವಿಸ್ ಮಾಡಿಸಿ. ನಿಮ್ಮ ಫೀಡ್ಬ್ಯಾಕ್ ಏನಿದೆ ಶೇರ್ ಮಾಡಿ, ಆಯಿತಾ. ನಿಮಗೂ ಈ ಥರ ಇನ್ಶೂರೆನ್ಸಲ್ಲಿ ಸ್ಕ್ಯಾಮ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಒಂದಷ್ಟು ಜನಕ್ಕೆ ಗೊತ್ತಾಗಲಿ. ಇದು ನನ್ನ ಗಾಡಿ, ಇದನ್ನ ನಾನು ಬೀಸ್ಟ್ ಅಂತಲೇ ಕರಿತೀನಿ ನೋಡಿ. ಒಳ್ಳೆ ಹೊಸ ಕಾರ್ ಥರನೇ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಈ ಡೋರು ಫ್ರಂಟ್ ಆ್ಯಂಡ್ ರಿಯರ್ ಡೋರಲ್ಲಿ ಈ ಜಾಗದಲ್ಲಿ ಆ್ಯಕ್ಚುಲಿ ಡೆಂಟ್ ಆಗಿತ್ತು, ಫುಲ್ಲು ಕಬ್ಬಿಣದಲ್ಲಿ ಸ್ಕ್ರ್ಯಾಚ್ ಆಗಿತ್ತು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ, ಕ್ಲೀನಾಗಿ ಒಳ್ಳೆ ಹೊಸ ಕಾರ್ ಥರ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಡಿಕ್ಕಿ ಇದೆಯಲ್ಲ, ಈ ಡಿಕ್ಕಿ ಫುಲ್ ಓಪನೇ ಆಗಿಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಹೆಡ್ಲೈಟ್ ಬಿಚ್ಕೊಂಬಂದ್ಬಿಟ್ಟಿತ್ತು, ಸಾರಿ ರಿಯರ್ ಲೈಟ್ ಬಿಚ್ಕೊಂಬಂದಿತ್ತು. ಆ್ಯಂಡ್ ಈ ಬಂಪರು ಕೂಡ ಬಿಚ್ಕೊಂಬಂದಿತ್ತು. ಬನ್ನಿ ಹಂಗೆ ಇಂಟೀರಿಯರ್ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ. ಒಳ್ಳೆ ಹೊಸ ಟೈರ್ ಥರ ಕಾಣಿಸುತ್ತೆ, ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ನಮ್ಮ ಮನೇಲಂತೂ ಇದನ್ನ ಒಳ್ಳೆ ಟೆಂಪೋ ಮಾಡ್ಕೊಂಬಿಟ್ಟಿದ್ರು, ಎಲ್ಲ ಲಗೇಜ್ ಇದರಲ್ಲೇ ತೊಗೊಂಡೋಗ್ತಾಯಿದ್ರು. ಒಳ್ಳೆ ಫುಲ್ ಕೊಳೆ ಆಗಿಬಿಟ್ಟಿತ್ತು. ಈಗ ಒಳ್ಳೆ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟು ಸಖತ್ತಾಗೆ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಗ್ರೇಟ್ ವರ್ಕು. ಫ್ರಂಟೆಲ್ಲ ಇಲ್ಲೆಲ್ಲ ಫುಲ್ ಧೂಳಾಗ್ಬಿಟ್ಟಿತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ನೋಡಿ ಬಿಲ್ಲು 24,993, 24,993 ರೂಪಾಯಿ ಟೋಟಲು. ಟೋಟಲ್ ಅಮೌಂಟ್ ಪಾರ್ಟ್ಸು 3,552. ಅಮೌಂಟ್ ಲೇಬರು 21. ಅಮೌಂಟ್ ಲೇಬರ್ ಏನೋ ನೋಡೋಣ ಇರಿ ಡೀಟೈಲಾಗಿ. ಟ್ಯಾಕ್ಸೇ 3,812 ರೂಪಾಯಿ ಕಟ್ಟಿದ್ದೀನಲ್ಲ ಬ್ರೋ. ಎಲ್ಲ ಪೇಂಟಿಂಗ್ ರಿಲೇಟೆಡು ಪಾರ್ಟ್ಸು. ಏನೇನೋ ಬಿಲ್ ಹಾಕಿರ್ತಾರೆ, ಅರ್ಥನೇ ಆಗಲ್ಲ. ತಿನ್ನರು ಇಲ್ಲೊಂದು ಮ್ಯಾಕ್ಸಿಮಮ್ ಜಾಸ್ತಿ ಹೋಗಿರೋದೆ ಪೇಂಟಿಂಗ್. ಬಾಡಿ ಪ್ಯಾನೆಲ್ ರಿಪೇರ್ಸ್ ನಾಟ್ ಕವರ್ಡ್ ಬೈ ಎಕ್ಸಿಸ್ಟಿಂಗ್ ಲೇಬರ್ ಆಪರೇಷನ್ಸ್ 11,000. ಅದಕ್ಕೆ GSTನೇ 2,000 ಹೋಗತ್ತಾಗೆ. ಅದು ಬಿಟ್ಟರೆ ಡೆಂಟಿಂಗ್ 6,000 ಆಗೈತೆ. ಆಮೇಲೆ ಇಂಟೀರಿಯರ್ ಕ್ಲೀನಿಂಗು 1,970 ರೂಪಾಯಿ, ಟ್ಯಾಕ್ಸು ಎಲ್ಲ ಸೇರಿಸಿ. ಸೊ ನೋಡಿದ್ರಲ್ಲ ಗೈಸ್, ಬಿಲ್ನ ಟೋಟಲ್ 25,000 ಕಟ್ಟು ಬಂದಿದ್ದೀನಿ. ಅದು ನಾನು ಮಾಡದೇ ಇರೋಂಥ ತಪ್ಪಿಗೆ. ಸೊ 2 ಡೋರು ಡೆಂಟ್ ಆಗಿತ್ತು, ಅದು ಆಟೋದಲ್ಲಿ ಯಾವುದೋ ಕಂಬಿ ಸ್ಕ್ರ್ಯಾಚ್ ಮಾಡ್ಕೊಂಡು ಹೋಗಿತ್ತು. ಇನ್ನೊಂದು ಯಾರೋ ಪುಣ್ಯಾತ್ಮ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿದ್ದ, ಅದು ಡೆಂಟ್ ಆಗಿದ್ದು ಗೊತ್ತಾಗಿರಲಿಲ್ಲ. ಬಟ್ ಅದೇ ಹೇಳ್ತಾರಲ್ಲ, ಪಾರ್ಟ್ಸ್ ಬಿಚ್ಚಿಸ್ದಾಗಲೇ ಗೊತ್ತಾಗೋದು ಒಳಗಡೆ. ಚಾರ್ಸಿ ಸ್ವಲ್ಪ ಬೆಂಡ್ ಆಗಿತ್ತು, ಅದ್ರ ಕಾರಣದಿಂದ ಡಿಕ್ಕಿ ಕ್ಲೋಸ್ ಆಗ್ತಿರ್ಲಿಲ್ಲ. ಸೊ ನಾನು ಮಾಡಿದ್ದು ಒಂದೇ ತಪ್ಪು ಏನಂದರೆ, ಇನ್ಶೂರೆನ್ಸ್ ಮಾಡ್ಕೊಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ. ಸೊ ನೀವು ಕೂಡ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಇನ್ಶೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಒಂದು ದಿನ ಇನ್ಶೂರೆನ್ಸ್ ತೊಗೋಬೋದು, ಬಟ್ ಅದು 1 ವರ್ಷದ ತನಕ ಇರುತ್ತೆ. ಆ 1 ವರ್ಷದ ತನಕ ಕರೆಕ್ಟಾಗಿ ನೀವು ದುಡ್ಡು ಕೊಟ್ಟಿರೋದಕ್ಕೆ ವ್ಯಾಲ್ಯೂ ಬೇಕು ಅಂದರೆ ನೀವು ಒಂದು ದಿನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಡೀಟೇಲ್ ಎಲ್ಲ ತಿಳ್ಕೊಂಡು ಆಮೇಲೆ ಇನ್ಶೂರೆನ್ಸ್ ತೊಗೊಳ್ಳಿ, ಆಯಿತಾ. ಸೊ ಇದಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು ಗೈಸ್. ಸೊ ಇದೇ ಥರ ನಿಮ್ಗೆ ಯಾವ್ದಾದ್ರು ಇನ್ಶೂರೆನ್ಸ್ ಸ್ಕ್ಯಾಮ್ ಆಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಬಾಯ್.